33,000 ಕೋಟಿ ಈ ಇದರಿಂದ ಪ್ರಾಜೆಕ್ಟಿಂದ 33,000 ಕೋಟಿ ನಮಗೆ ಆದಾಯ ಬರುತ್ತೆ ಅಂತೇಳಿ ಇಲ್ಲ ಆದಾಯ ಬರುತ್ತೆ ಅಂತ ಹೇಳಿ ಕ್ಯಾಬಿನೆಟ್ ನೋಟಲ್ಲಿ ಇದೆ, ಕೇಳ್ತಾರೆ. ಇದು ರಿಯಲ್ ಎಸ್ಟೇಟ್ ಅಂತ ಕರಿತೀರೋ ಇಲ್ಲ ಇವ್ರು ನಿಜಕ್ಕೂ ಬೆಂಗಳೂರು ನಗರ ಉದ್ಧಾರ ಮಾಡೋದಕ್ಕೆ ಅಲ್ಲಿ ಬಿಡದಿ ಜನಗಳು ಉದ್ಧಾರ ಮಾಡಕ್ ಮಾಡ್ತಿರೋ ಪ್ರಾಜೆಕ್ಟ್ ಇದು. ರೈತರನ್ನ ಉಳಿಸೋದಕ್ಕೆ ರೈತನ ಭೂಮಿ ತಗೊಂಡು 33,000 ಕೋಟಿ ಪ್ರಾಫಿಟ್ಟು ಇವರು ಅಥಾರಿಟಿಲಿ ಮಾಡ್ತಾರಂತೆ. 12,000 ಕೋಟಿ ಈಗ ನಮ್ಮ ಹುಡ್ಕೋದಿಂದ ಸಾಲ ತಗೋತಾವ್ರೆ. ಇದೆಲ್ಲ ಮುಂದಕ್ಕೆ ಅದು ಕೆಲಸ ಎಷ್ಟರ ಮಟ್ಟಿಗೆ ಇದು ನಡೀತದೆ ಗೊತ್ತಿಲ್ಲ. ಈಗ ಇನ್ನು ಎಷ್ಟು ವರ್ಷ ಬೇಕು ರೈತರನ್ನ, ಇನ್ನು ಎಷ್ಟು ದಿವಸ ಇದು ಒಕ್ಲೆಪ್ಸ್ಬೇಕು, ಅವ್ರನ್ನ ಕೆಲಸ ಮಾಡ್ದಂಗೆ ಮಾಡ್ತೀರಿ. ಇವತ್ತು ಅದೇನೋ ಒಂದು ತಮ್ಮನೆ ನಿಂತು ಬೆಂಗಳೂರು ಎಲ್ಲ ಇದರೆಲ್ಲ ನೋಡಿದೆ, ಒಳ್ಳೆ ಕಲರ್ಫುಲ್ ಲೈಟ್ಗಳ ಹುಟ್ಟದಬ್ಬ ಆಚರಣೆ ಮಾಡೋದಕ್ಕೆ ಮಾಡ್ಕೊಂಡವ್ರೆ. ಅವರ ತಮ್ಮನೆ ಈಗ ಬೆಂಗಳೂರು ಡೈರಿ ಅಧ್ಯಕ್ಷ ಅಲ್ವಾ. ಈ 8 ಹಳ್ಳಿನಲ್ಲಿ ಅಲ್ಲಿಯ ಹೆಣ್ಣು ಮಕ್ಕಳು ಎಷ್ಟು ಲೀಟರ್ ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಹೈನುಗಾರಿಕೆ ಮುಖಾಂತರ. ತರಿಸ್ಕೊಳ್ರಿ ಮಾಹಿತಿನ. ಅಲ್ಲಿ ಯಾರೋ ರೈತರ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ, ತರಿಸ್ಕೊಳ್ಳಿ ಮಾಹಿತಿ. ತಿಂಗಳಿಗೆ 40,000 ಲೀಟರ್ ಹಾಲನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲಲ್ಲ ನಿಮ್ಮ 8 ಹಳ್ಳಿಲಿ ಬೆಂಗಳೂರು ಇಲ್ಲ ನಿಮ್ಮ 8 ಹಳ್ಳಿದು 8 ಹಳ್ಳಿಯಿಂದ ಎಷ್ಟು ಹಾಕ್ತೀರಿ? 6 ಲಕ್ಷ ಟೋಟಲ್ 6 ಲಕ್ಷ ತಿಂಗಳಿಗೆ. ಇಲ್ಲಿ ಬ್ರದರ್ ಹೇಳ್ತಾರೆ, ಇಲ್ಲಿದೆ. It is expected that the authority will generate revenue of rupees 22,654 crore from the sale of sites land after implementation of the project. Thus, a net income of rupees 653 crore is anticipated, and additionally, revenue from other sources such as property tax, premium, FAR over a period of 15 years is estimated a total revenue of 33,562 crore. ನೀವಿಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇರೋದು ಪ್ರಾಫಿಟ್ ಮಾಡಕ್ ಮಾಡ್ತಾ ಇದ್ದೀರೋ ಏನಕ್ಕೆ ಮಾಡ್ತಾ ಇದ್ದೀರಿ? ರಿಟೇಲ್ ಬಿಸ್ನೆಸ್ ಇದು ನಿಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಏನ್ ಬಿಸ್ನೆಸ್ ಇದು ನೀವು ಮಾಡಕ್ ಕೊಟ್ಟಿರೋದು? ಯಾವ ಕಂಪ್ನಿಗಳಿಗೆ ಕೊಡ್ತೀರಿ ಇದು? ಇಲ್ಲಿ ಹೇಳ್ತಾರೆ ಸೈಟು ಎಷ್ಟು ಮಾಡ್ತೀವಿ, ಆಮೇಲಿಂದ ಕಮರ್ಷಿಯಲ್ ಸೈಟ್ ಎಷ್ಟು ಮಾಡ್ತೀವಿ, ಎಲ್ಲ ಒಂದು ಕಡೆ ಹೇಳ್ತಾ ಹೋಗ್ತಾರೆ. ಇದು ಇವರ ಪ್ರಾಜೆಕ್ಟ್. ಇದು ಧಮ್ಕಿ ಹಾಕ್ತಾರೆ. ಕುಮಾರಸ್ವಾಮಿಗೂ ಲಾಟ್ರಿ ಹೊಡಿತದಂತೆ. ಪಾಪ ಹೇಳವ್ರೆ. ನಾವು ಆ ಥರ ಲಾಟ್ರಿ ಹೊಡ್ಕೊಳ್ಳೋದಾಗಿದ್ದು ಭಾಳ ಹೊಡಿಸ್ಬೋದಾಗಿತ್ತು. ಇವ್ರ ಥರ ಲಾಟ್ರಿ ಹೊಡೆಯೋದಕ್ಕೆ ರೆಡಿ ಮಾಡಿದ್ರೆ ಆ ಕೆಲಸ ನಾವು ಮಾಡಿಲ್ಲ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ನನ್ನ ಇದು ನಾನು ಕಂಪ್ಲೀಟ್ ನಿಮ್ಮ ಮುಂದೆ ಇಡ್ತಕ್ಕಂಥದ್ದು. ಇಲ್ಲಿ ರೈತರ ಹಿತಾಸಕ್ತಿ ಇದೆಯೋ ಸಾರ್ವಜನಿಕರ ಹಿತಾಸಕ್ತಿ ಇದೆಯೋ ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಈ ಯೋಜನೆಯಿಂದ ಇದು ತಕ್ಷಣ ನಿಲ್ಲಿಸಬೇಕು ಅನ್ನೋದು ನಮ್ಮ ಡಿಮ್ಯಾಂಡು. ಅವ್ರು ಹೇಳಿದ್ದಾರೆ, ದೇವೇಗೌಡರು ಬರ್ತಾರೋ, ಅಶೋಕ್ ಬರ್ತಾರೋ, ಕುಮಾರಸ್ವಾಮಿ ಬರ್ತಾರೋ, ಯಾರಾದರೂ ಬರಲಿ, ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ಇದು ಹೇಳ್ತಾರೆ. ರಿಯಲ್ ಎಸ್ಟೇಟ್ನ ದಳ್ಳಾಳಿ ಕೆಲಸ ಮಾಡಿ ಸರ್ಕಾರದ ಖಜಾನೆ ತುಂಬಿಸ್ತಿರೋ ಇಲ್ಲ ಇಲ್ಲಿವರೆಗೆ ಮಾಡಿರೋದೆಲ್ಲ ಅನ್ಅಫಿಷಿಯಲ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡಿದ್ರಿ. ಬಟ್ ಇದರ ಹೆಸರಲ್ಲಿ ಸರ್ಕಾರದಿಂದ ಅಫಿಷಿಯಲ್ ಆಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಕ್ ಕೊಟ್ಬಿಟ್ಟವ್ರೆ ನನ್ನ ಅಭಿಪ್ರಾಯದಲ್ಲಿ. ಇಲ್ಲಿ ರೈತರ ಸೊಂಪಾಗಿರ್ತಕ್ಕಂಥ ಕೃಷಿ ಭೂಮಿನ ಕಬಳಿಸಿ ಯಾರ್ಯಾರಿಗೆ ಕೊಡಕ್ ಮಾಡ್ಕೊಂಡಿದ್ದೀರಿ?
ಯಾರ್ಯಾರಿಗೆ ಕೊಡ್ಲಿಕ್ಕೆ ಮಾಡ್ಕೊಂಡಿದ್ದೀರಿ ಇಲ್ಲಿ ಭಾರತದ ಸಂವಿಧಾನದ ವ್ಯವಸ್ಥೆನಲ್ಲಿ ರಿಯಲ್ ಎಸ್ಟೇಟ್ ಮಾಡಕ್ಕೆ ಅವಕಾಶ ಇಲ್ಲ. ನನ್ನ ಒಂದು ಇರ್ತಕ್ಕಂಥ ಮಾಹಿತಿ ಸಂವಿಧಾನದ ಆರ್ಟಿಕಲ್ 300A ನಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಕಾನೂನಿನ ಅಧಿಕಾರವಿಲ್ಲದೆ ಯಾರನ್ನೂ ಅವರ ಆಸ್ತಿಯಿಂದ ವಂಚಿಸಲು ಸಾಧ್ಯವಿಲ್ಲ. ಕೋರ್ಟ್ಗೆ ಹೋಗ್ತಿರೋ ಹೋಗಿ, ಅಲ್ಲೋಯ್ತಿರೋ ಹೋಗಿ ಅಂತ ಹೇಳವ್ರೆ. ಆ ಕಾನೂನು ನಿಜವಾದ ಸಾರ್ವಜನಿಕ ಹಿತಾಸಕ್ತಿಗಾಗಿ ಇರಬೇಕು. ರೈತನ ಬೆವರನ್ನು ಸರ್ಕಾರದ ಆದಾಯವಾಗಿಸಲು ಅಲ್ಲ. ಇದು ಹಲವಾರು ತೀರ್ಪುಗಳು ಬಂದಿರತಕ್ಕಂಥದ್ದು. ಇಲ್ಲಿ ನೀರಾವರಿ ಕೃಷಿ ಭೂಮಿಗಳಿದೆ, ರೇಷ್ಮೆ ಬೆಳೀತಾರೆ, ತೆಂಗು ಬೆಳೀತಾರೆ, ತರಕಾರಿ ಬೆಳೀತಾರೆ. ಇವತ್ತು ಆ ಕಾಲದಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆಗಳಿರಲಿಲ್ಲ. ಓನ್ಲಿ ಬೆಂಗಳೂರಿನ ವೃದ್ಧಿರು ಹೋಗೋದು, ಅದರಲ್ಲಿ ಸ್ವಲ್ಪ ಜೋಳ ಬೆಳೀತಾ ಇದ್ರು, ತೆಂಗಿನ ಗಿಡಗಳು ಬೆಳೆದಿದ್ರು. ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಆಕ್ಟಿವಿಟೀಸ್ ಇರಲಿಲ್ಲ. ಈಗ ಯಾವೊಂದು ನಾವು ನೀರನ್ನ ಶುದ್ಧೀಕರಣ ಮಾಡಿ ಏನು ಬಿಡ್ತಾ ಇದೀವಿ ಬೈರ್ಮಂಗ್ಲಕ್ಕೆ, ಈಗ ಅಲ್ಲಿ ತರಕಾರಿನೂ ಬೆಳೀತಾರೆ, ಎಲ್ಲ ರೀತಿಯ ಕೃಷಿ ಚಟುವಟಿಕೆ ನಡೀತಾ ಇದೆ. ಅಂತ ಒಂದು ನೀರಾವರಿ ಸೌಲಭ್ಯ ಇರತಕ್ಕಂಥ ಭೂಮಿನ ನೀವು ವಶಪಡಿಸ್ಕೊಂಡು ಇವತ್ತು ಯಾವ ಮಟ್ಟಕ್ಕೆ ದೇಶ ತಗೊಂಡೋಗ್ಬೇಕು ಅಂತ ಇದ್ದೀರಿ? ಇಲ್ಲ, ಇಲ್ಲಿ ನೀರಾವರಿ ಸೌಲಭ್ಯಗಳ ಭೂಮಿ ನೀವು ಪಡೆದ್ರೆ ಅದಕ್ಕೆ ಪ್ಯಾರಲಲ್ಲಿ ಎಲ್ಲಿ ನೀರಾವರಿ ಸೌಲಭ್ಯ ಕೊಡ್ತೀರಿ? ಇಲ್ಲಿ ಇರ್ತಕ್ಕಂಥ ಜನರ ಬದುಕನ್ನು ನೀವು ದಿವಾಳಿಗೆ ಮಾಡಿ ಏನು ಸಾಧನೆ ಮಾಡ್ಬೇಕಿಲ್ಲಿ? ಇಲ್ಲಿ ಅದಷ್ಟೇ ಅಲ್ಲ, ಈಗ ನಿಮಗೆ 2 ಕೋಟ್ ಮಾಡ್ತೀನಿ ನಿಮಗೆ. ಬಿಹಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಸ್ಪಷ್ಟವಾದ ಆದೇಶ ಮಾಡ್ತಾರೆ. ಸ್ಟೇಟ್ ಆಫ್ ಬಿಹಾರ್ ವರ್ಸಸ್ ಕಾಮೇಶ್ವರ ಸಿಂಗ್ ವಿಷಯದಲ್ಲಿ ಕಾನೂನಿನ ರೂಪ ಬಳಸಿ ಅದರ ನಿಜವಾದ ಉದ್ದೇಶವನ್ನು ಮರೆಮಾಚಲು ಸರ್ಕಾರಕ್ಕೆ ಅವಕಾಶವಿಲ್ಲ. ಸಾರ್ವಜನಿಕ ಉದ್ದೇಶ ಎಂಬುದು ನ್ಯಾಯಾಲಯ ಪರಿಶೀಲಿಸಬಹುದಾದ ವಿಷಯ. ಇನ್ ಕೇದಾರ್ನಾಥ್ ಯಾದವ್ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಸಿಂಗೂರ್ದು, ಅಲ್ಲಿ ರೈತರ ಭೂಮಿ ವಶಪಡಿಸ್ಕೊಂಡಿದ್ದು ವಾಪಸ್ ರೈತರಿಗೆ ಕೊಡ್ತಕ್ಕಂಥ ತೀರ್ಮಾನ ಆಗಿದೆ. ಉದ್ಯೋಗ ಸೃಷ್ಟಿ ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ, ಇಲ್ಲಿ ಯಾವ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅದೆಂಥದ್ದು AI ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಾರಂತ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದನ್ನ ಇಲ್ಲಿ ನಮ್ಮ ರೈತರು ಅಲ್ಲಿ SLC ಓದಿರೋ ಹುಡುಗರು, 8ನೇ ಕ್ಲಾಸ್ ಓದಿರೋ ಹುಡುಗರಿಗೆ ಅಲ್ಲಿ ಯಾವ AI ಕೆಲಸ ಕೊಡಿಸ್ತಾರೆ? ಆ ಹೆಣ್ಮಕ್ಳ ಪರಿಸ್ಥಿತಿಗಳೇನಾಗಬೇಕು? ಕಷ್ಟಪಟ್ಟು ಜೀವನ ಮಾಡಿ ಇವತ್ತು ಹಾಲು ಕರೆದು ತರಕಾರಿ ಬೆಳೆದು ಜೀವನ ಮಾಡ್ತಾವ್ರಲ್ಲ ಹೆಣ್ಮಕ್ಳು, ಅವರೇನಾಗಬೇಕು? ಇನ್ನು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಯಾವಿದೆ ಇಲ್ಲಿ? ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಇವರೇ ಹೇಳ್ತಾರೆ, ವಾಣಿಜ್ಯ ಲಾಭದ ಉಪಯೋಗಕ್ಕಾಗಿ ಅಂತಾರೆ. ಇದು ರೈತರಿಗೆ ಮಾಡ್ತಿರೋ ಮೋಸವು. ಸಿದ್ದರಾಮಯ್ಯನವರೇ, ಯಾರನ್ನು ಮೆಚ್ಚಿಸ್ಲಿಕ್ಕೆ ನೀವು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತಗೊಂಡಿದ್ದೀರಿ? ಹಿಂದಿಂದು ಹೇಳ್ತಾರೆ ದೇವೇಗೌಡರು ಕೂಸು ಅಂತ ಹೇಳಿದೆ. ಯಾವುದು? ನೈಸ್ ಕಂಪನಿ. ಬೆಂಗಳೂರು ಮೈಸೂರು ನಡುವೆ ಒಂದು ಒಳ್ಳೆ ರಸ್ತೆ ಮಾಡಬೇಕು ಅಂತೇಳಿ ತೀರ್ಮಾನ ಅವ್ರು ತಗೊಂಡಿದ್ದು. ಆಮೇಲೆ ಅವರು ಡೆಲ್ಲಿಗೆ ಹೋದ್ಮೇಲೆ ಯಾವ್ಯಾವ ಸರ್ಕಾರದಲ್ಲಿ ಏನೇನು ಬದಲಾವಣೆ ಮಾಡಿ ಸರ್ಕಾರದ ಆದೇಶಗಳನ್ನ ಮಾರಾಟ ಮಾಡ್ಕೊಂಡಿದ್ದೀರಿ ನೀವು. ಇವರೇ ಇದ್ರಲ್ಲ ಗ್ರೇಟ್ ಲೀಡ್ರು, ಬೆಂಗಳೂರನ್ನ ಅಭಿವೃದ್ಧಿ ಮಾಡೋರು. ಈಗ ಇದು ಗ್ಯಾರಂಟಿ ಕೊಡೋರು. ಅದೆಂಥದ್ದು ಬೈಯಪ್ಪ, ಅದು ಯಾವುದಪ್ಪ ಅದು BMI CPA ಚೇರ್ಮನ್ ಇವರೇ. ಬೆಂಗಳೂರಿನಿಂದ ಮೈಸೂರವರೆಗೂ 1 ಲಕ್ಷ ಚಿಲ್ಲರೆ ಎಕರೆ ಅಕ್ವೈರ್ ಮಾಡಿ BMI CPAಗೆ ಏನು ಮಾಡಿದ್ರಿ? ಈಗೇನು ನಡೀತಾ ಇದೆ ಅಲ್ಲಿ? ಕೋರ್ಟ್ ಆದೇಶಗಳಾಯಿತು. ಈಗಾಗಲೇ ಬೆಂಗಳೂರು ಮೈಸೂರು ರಸ್ತೆ ರೆಡಿನೂ ಆಗೋಯ್ತು. ಇನ್ನೂ ಎಷ್ಟು ದಿವಸ ಬೇಕು ನೀವು ಆ ರೈತರ ಭೂಮಿನ ವಾಪಸ್ ತಗೊಂಡು ರೈತರು ಕೊಡಿ ಅಂತ ಹೇಳಿದ್ರಲ್ಲ, ಸ್ಕ್ರಾಪ್ ಮಾಡಿ ನೈಸ್ ರೋಡ್ನ ಅಂತ ಹೇಳಿ. ಮೊನ್ನೆ ಪಾಪ ಒಬ್ಬ ಶಾಸಕರನ್ನ ಕೂರಿಸ್ಕೊಂಡು ಹೋಯ್ತಾರೆ, ಒರಿಸ್ಸಾದಿಂದ ಕರ್ಕೊಂಬಂದಿದ್ರಲ್ಲ. ಕೆಲವು ಅಲ್ಲಿ ರಾಜ್ಯಸಭಾ ಚುನಾವಣೆಗೆ ರಕ್ಷಣೆ ಕೊಟ್ಟು ಅದೆಂಥದ್ದು ಏನು ಹೇಳ್ತೀರಿ ಅದಕ್ಕೆ? ಕರ್ಕೊಂಬಂದಿದ್ರಲ್ಲ. ಇಲ್ಲೆಲ್ಲಾನು ಅದೇ ಇದೇ ಏಗಲ್ಟನ್ನಲ್ಲೇ ಇಟ್ಟಿದ್ರು, ವಂಡರ್ಲಾದಲ್ಲಿ.
ಅಲ್ಲಿ ಯಾರು ಶಾಸಕರೊಬ್ಬನ ಕೂರಿಸ್ಕೊಂಡು ಕರ್ಕೊಂಡು ಹೋದ್ರಲ್ಲ ಅಪ್ ಟು ಒಡ್ರಲ್ಲ ಅವರಿಗೆ, ಈ ಕಡೆದು ನಂದೆ ಆ ಕಡೆದು ನಂದೆ ಹೇಳ್ಕೊಂಡು ಹೋದ್ರಲ್ಲ ಶಾಸಕರಿಗೆ. ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಇದಕ್ಕೆ ಇವತ್ತು ನಮ್ಮ ಆ 8 ಹಳ್ಳಿ ಭೂಮಿ ಅಕ್ವೈರ್ ಮಾಡ್ಬೇಕಾ? ಧಮ್ಕಿ ಬೇರೆ ಹಾಕೋದು. ನಿಮ್ ಧಮ್ಕಿ ಬೇರೆ ತೈಟ್ಗಳೇ ನಮ್ಮ ಹತ್ರ ನಡೆಯಲ್ಲ. ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರು ಕಾಲ್ ಕಟ್ತೀರಿ, ಯಾರ್ಯಾರು ದುಡ್ಡುಗಳನ್ನ ಕೊಂಡ್ಕೊಳಕ್ ಹೋಯ್ತೀರಿ, ಎಲ್ಲ ನೋಡಾಗಿದೆ. ಇಲ್ಲಿ ಇವತ್ತು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿಲ್ಲ, ಅದೇ ತಾನೇ ಮೇಜರ್ ಇರೋದು. ಗಾಳಿ ತೂರ್ಬಿಟ್ಟು ಕಡ್ಡಾಯವಾಗಿ ಮಾಡಬೇಕು ಯೋಜನೆ ಮಾಡಬೇಕಾದ್ರೆ ಏನೂ ಆಗಲಿಲ್ಲ. ಪ್ರತಿಯೊಂದು ಹಳ್ಳಿಗೂ ಒಂದು ಸಭೆ ಮಾಡ್ತಾರೆ. DC ಯಾವ ಹಳ್ಳಿಗೆ ಹೋಗಿಲ್ಲ, AC ರೂಮಲ್ಲಿ ಕೂತ್ಕೊಂಡು ಇವ್ರೇನು ಹೇಳ್ತಾರೆ ಅದಕ್ಕೆ ಸೀಲ್ ಹೊಡ್ಕೊಂಡು ಕೂತವ್ರೆ. DC 2 ಸಲ ನಾನೇ ಹೇಳಿದ್, ನಮ್ಮ ಫೋನ್ ನನ್ನ ನಂಬರಿಂದ ಫೋನ್ ಹೋದ್ರೆ ಫೋನೇ ತೆಗಿಯಲ್ಲ DC. ಇವರು ಕೆಲಸ ಮಾಡ್ತಾರೆ, ಇವರು ನ್ಯಾಯಯುತವಾಗಿ. ಇಲ್ಲಿ 80% ರೈತರು ಒಪ್ಪಿಗೆ ಪಡಿಬೇಕಲ್ಲ ಸೆಕ್ಷನ್ 2(2) PPP ಮಾಡಲಲ್ಲಿ, ಅದು ಆಗಿಲ್ಲ. ಇದು ಅದರಿಂದ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ಈ ವ್ಯಕ್ತಿ ಮಾತು ಕಟ್ಕೊಂಡು ಮುಖ್ಯಮಂತ್ರಿ ಚೇರ್ ಸಿಕ್ಕರು ಸಾಕು ಇನ್ನೂ 2 ವರ್ಷ ಅಂತ ಹೇಳಿ ಯಾವುದೋ ದಯಾದಾಕ್ಷಿಣ್ಯಕ್ಕೆ ಒಳಗಾಗಿ ನೀವು ರಿಯಲ್ ಎಸ್ಟೇಟ್ ದಲ್ಲಾಳಿಗಳಾಗಬೇಡಿ. ಮುಖ್ಯಮಂತ್ರಿಗೆ ಹೇಳೋದು, ರೈತರು ಮನೆ ಹಾಳು ಮಾಡಬೇಡಿ. ಇರೋ 2 ವರ್ಷ ಕೊನೆಗಾಲದಲ್ಲಿ ಹೋಗ್ಬೇಕಾದ್ರೆ ಗೌರವಯುತವಾದ ಹೆಸರು ತಗೊಂಡೋಗಿ. ನಿಮ್ಮ ಮೊದಲನೇ 5 ವರ್ಷದ ಆಡಳಿತದಲ್ಲೇ ಹಲವಾರು ಭಾಗ್ಯ ಕೊಟ್ಟೆ, ಜನ 80 ಸೀಟಿಗೆ ಇಳಿಸಿದ್ರು ನಿಮ್ಮನ್ನ, ಹಲವಾರು ಭಾಗ್ಯ ಕೊಟ್ಟು. ಈ ಗ್ಯಾರಂಟಿ ಕೊಟ್ಟು ನಮ್ಮನ್ನು ಉಳಿಸ್ತಾರೆ ಜನ ಅಂತ ತಿಳ್ಕೊಂಡಿದ್ರೆ ಬರೀ ಗ್ಯಾರಂಟಿ ಮೇಲೆ ನೀವು ಉಳಿಯಕ್ಕೆ ಸಾಧ್ಯ ಇಲ್ಲ. ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ವಾಣಿಜ್ಯ ಚಟುವಟಿಕೆ ಮಾಡಬೇಕು ಅಂತೇಳಿ ಹೊರಟವರಲ್ಲ, ಇದು ನಾನು ಇನ್ನೊಂದು ಕೇಳ್ತೀನಿ ಸರ್ಕಾರಕ್ಕೆ. ಇವತ್ತು ಈ ಸರ್ಕಾರ ಬಂದ ಮೇಲೆ ಯಾವ್ಯಾವ ಜಿಲ್ಲೆನಲ್ಲಿ, ಬೆಂಗಳೂರು ನಗರದ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಎಕರೆ ಅಕ್ವೈರ್ ಮಾಡಿದಿರಿ, ಯಾವುದಕ್ಕೆ ಉಪಯೋಗ ಮಾಡಿದಿರಿ, KDBಯಿಂದ ಎಷ್ಟು ಮಾಡಿದಿರಿ, ಹೌಸಿಂಗ್ ಬೋರ್ಡಿಂದ ಏನು ಮಾಡಿದಿರಿ, ಪ್ರೈವೇಟ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಮಾಡವ್ರೆ, ಇದೆಲ್ಲ ಒಂದು ರಿಟೈರ್ಡ್ ಜಡ್ಜಿಂದಲೂ ಯಾರಿಂದಲಾದ್ರೂ ಮಾಡಿಸಿ ಒಂದು ತನಿಖೆನ ನೋಡೋಣಂತೆ. ಎಷ್ಟು ಉದ್ಧಾರ ಮಾಡಿದಿರಿ ನೋಡೋಣಂತೆ. ಎಷ್ಟು ದಿವಸ ಈ ಆಟ ಆಡ್ತೀರಿ? ಇದು ಈ ಕ್ಯಾಬಿನೆಟ್ ಏನಿದೆ, ನನ್ನ ಅಭಿಪ್ರಾಯದಲ್ಲಿ ಈ ಕ್ಯಾಬಿನೆಟ್ ಅಂತಕ್ಕಂಥದ್ದು ಒಂದು ರೀತಿ ಹೆಸರು ಕ್ಯಾಬಿನೆಟ್. ಇದು ಹೇಳರ್ ಕೇಳರ್ ಯಾರೂ ಇಲ್ಲ. ಇದು ಕ್ಯಾಬಿನೆಟ್ ಅನ್ನೋದು ಯಾವ ರೀತಿ ಹೇಳ್ಬೋದು ಅಂದರೆ, ಎಲ್ಲದಕ್ಕೂ ಅರಾಜಕ ಮನೆ ಅಂತ ಹೇಳ್ಬೋದಾ ಸಬ್ಜೆಕ್ಟ್ನ? ಈ ಸಚಿವ ಸಂಪುಟ ಅರಾಜಕ ಸಮಯ ಮನೆ ಅಂತ ಹೇಳ್ಬೋದಾ? ಇವತ್ತು ನಾನು ಇದನ್ನು ಯಾತಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಮುಂದೆ ನಾನು ಸುಮ್ಮನೆ ತೋರ್ಗಾಣಿಕೆಗೆ ಹೇಳ್ತಿಲ್ಲ. ಇವತ್ತು ನಮ್ಮ ರಾಜಕಾರಣದಲ್ಲಿ ಇಲ್ಲಿವರೆಗೆ ನನ್ನನ್ನೇನು ಬೆಳೆಸಿರ್ತಕ್ಕಂಥ ಜನ ಇದ್ದಾರೆ ರೈತರು, 1 ವರ್ಷದಿಂದ ಅವರು ರಸ್ತೆಯಲ್ಲಿ ಕೂತವ್ರೆ. ಇವತ್ತಿನವ್ರಿಗೆ ಯಾರು ಹೋಗಿ ನೋಡಲಿಲ್ಲ. ಬನ್ನಿ ಹೋಗೋಣ ಒಟ್ಟಿಗೆ. ನೀವು ನಿಜವಾದ ರೈತರು ಅಲ್ವೋ ಅಂತಕ್ಕಂಥದ್ದು ಏನು ಹೇಳ್ತೀರಿ? ಅವ್ರು ರೈತರು ಅಲ್ವೋ ಅನ್ನೋದನ್ನ ಪರೀಕ್ಷೆ ಮಾಡೋಣ, ಹೋಗೋಣ ಬನ್ನಿ. ರೈತರ ಎದುರಿಗೆ ಚರ್ಚೆ ಮಾಡೋಣಂತೆ ಕೂತ್ಕೊಂಡು. ಎಷ್ಟು ದಿವಸ ಸುಳ್ಳು ಹೇಳ್ಕೊಂಡು ಬದುಕ್ತೀರಿ? ಸಾಯ್ಬೇಕಾದ್ರೆ ಯಾವುದನ್ನೂ ಒತ್ಕೊಂಡು ಹೋಗಲ್ಲ.
ಹೋಗ್ಬೇಕಾದ್ರೆ 6 ಅಡಿ 3 ಅಡಿನೇ ಅಲ್ಟಿಮೇಟ್ಲಿ ನಮಗೆ ಸಿಗೋದು ಉಳಿಯೋದು. ಏನು ಸಂಪಾದನೆ ಮಾಡಿದ್ರು ಆ ಸಂಪಾದನೆ ಜನಗಳಲ್ಲಿ ಅಯ್ಯೋ ಒಬ್ಬ ಇದ್ನಪ್ಪ ಪುಣ್ಯಾತ್ಮ ಅಂತಕ್ಕಂಥ ಹೆಸರು ಮಾಡ್ಕೊಂಡು ಹೋಗಿ ಏನು ಶಾಶ್ವತ ಇಲ್ಲ. ಇದು ಎಂತೆಂಥವ್ರು ಏನೇನೋ ಆಗೋಗೋದು. ಏನು ಮಾಡಿದಿರಪ್ಪ ಬೆಂಗಳೂರಿಗೆ ಹೇಳ್ರಪ್ಪ ಹೋಗಲಿ. ಬೆಂಗಳೂರಿನ ಅಭಿವೃದ್ಧಿ 3 ವರ್ಷ ಆಯ್ತಲ್ಲ. 3 ವರ್ಷದಲ್ಲಿ ಈಗ ಮೊನ್ನೆ ಬಂದ ಮಳೆ, ಒಂದು ಮಳೆನೇ ತಡ್ಕೊಳಕ್ಕಾಗಿಲ್ಲ. ಏನ್ ಮಾಡ್ತೀರಿ? ಇದೆಲ್ಲ ಮಾಡ್ಕೊಂಡು ಏನು ಉಪಯೋಗ? ಇದು ದುಡ್ಡುಡೆಯ ಕಾರ್ಯಕ್ರಮ, ದುಡ್ಡುಡೆಯ ಕಾರ್ಯಕ್ರಮ ಇದು. ಯಾರೋ ಒಬ್ಬ ಅಧಿಕಾರಿ ಮೇಲೆ ಕೋರ್ಟ್ನಲ್ಲಿ ಸಾಕ್ಷಿ ಸಮೇತ ಕೇಸ್ ಹಾಕ್ತಾರೆ. ಅದು ಯಾವುದೋ ಘನತ್ಯಾಜ್ಯ ನಿರ್ವಹಣೆ ಬಗ್ಗೆ. ಆ ಅಧಿಕಾರಿ ಖಾಲಿ ಪೇಪರ್ಗೆ ಸೈನ್ ಹಾಕೊಡಿ ಅಂತ ಧಮಕಿ ಮಾಡ್ತಾರಂತೆ. ಪೇಪರಲ್ಲಿ ಓದ್ತಾ ಇದ್ದೆ ನಾನು. ಈ ತರ ಆಗೋದ್ರ ಆಡಳಿತ ಅಂತ ಕರಿತೀರಾ?